ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ, ಚಂದು ಕನ್ನಡ ಲಾಗ್ಸ್ಗೆ ವೆಲ್ಕಮ್. ಸ್ನೇಹಿತರೆ, ತುಂಬ ದಿನ ಆದಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಹಬ್ಬದ ಹಿಂದಿನ ದಿನದ ಲಾಗು. ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಹಾಗಾಗಿ ಶಾಪಿಂಗ್ ಮಾಡೋದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀನಿ. ಹೊರಗಡೆ ಫುಲ್ ರಶ್ ಇರುತ್ತೆ ಮಾರ್ಕೆಟಲ್ಲಿ, ಆದರೆ ವಿಡಿಯೋ ಮಾಡ್ತೀನಿ. ಇಲ್ಲಾಂದರೆ ಏನೇನು ಐಟಮ್ ಬೇಕೋ ಎಲ್ಲ ತೊಗೊಂಡು ಬರ್ತೀನಿ. ಈಗ ಸ್ವಲ್ಪ ಆಫೀಸ್ ಹತ್ರ ಕೆಲಸ ಇದೆ, ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಮೊದಲು ಹಸ್ಬೆಂಡ್ ಕೂಡ ಬಂದರು. ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಮಗಳನ್ನ ಮನೆಯಲ್ಲೇ ಬಿಟ್ಬಿಟ್ಟು ನಾನು ಹಸ್ಬೆಂಡ್ ಇಬ್ಬರು ಹೋಗ್ತಾ ಇದ್ದೀವಿ. ಯಾಕೆಂದರೆ ತುಂಬಾ ರಶ್ ಇರುತ್ತೆ ಮಾರ್ಕೆಟಲ್ಲೆಲ್ಲ. ಏನಾದ್ರು ತೊಗೋಬೇಕು ಅಂದರೆ ಈ ವರ್ಷವೇ ಫಸ್ಟ್ ಟೈಮ್ ಊರಿಗೆ ಹೋಗದೆ ಬ್ಯಾಂಗ್ಳೂರಲ್ಲೇ ಹಬ್ಬ ಮಾಡ್ತಾ ಇರೋದು. ಮಗಳನ್ನು ಸ್ಕೂಲ್ಗೆ ಹಾಕಿದ್ಮೇಲೆ ಅವಳಿಗೆ ಸ್ಯಾಟರ್ಡೇವರೆಗೂ ಕೂಡ ಸ್ಕೂಲ್ ಇತ್ತು, ಹಾಗಾಗಿ ಮತ್ತೆ ಸ್ಯಾಟರ್ಡೇ ಎಲ್ಲ ಊರಿಗೆ ಹೋಗೋಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಈ ವರ್ಷವೇ ಫಸ್ಟ್ ಟೈಮ್ ಊರಿಗೆ ಹೋಗದೆ ಇಲ್ಲೇ ಹಬ್ಬ ಮಾಡ್ತಾ ಇರೋದು. ಹಾಗೆ ಆಫೀಸ್ ಹತ್ರ ಹೋದ್ವಿ, ಕೆಲವೊಂದೆಲ್ಲ ಐಟಮ್ ಬಂದಿತ್ತು, ಹಾಗಾಗಿ ಇದನ್ನೆಲ್ಲ ಇಳಿಸ್ಬಿಟ್ಟು ಒಳಗಡೆ ಹಾಕ್ಬಿಟ್ಟು ಈಗ ಸ್ವಲ್ಪ ಹಾಗೆ ಆಫೀಸು ಕೂಡ ಎಲ್ಲ ಕ್ಲೀನ್ ಮಾಡಿ ಹೋಗ್ತಾ ಇದ್ದೀನಿ. ನಾಳೆ ಇಲ್ಲೇ ಇರ್ತೀವಲ್ಲ, ಬಂದು ಪೂಜೆ ಕೂಡ ಎಲ್ಲ ಮಾಡೋಣ ಅಂತೇಳ್ಬಿಟ್ಟು ಹಾಗೆ ಸ್ವಲ್ಪ ಬೇಗನೆ ಬಂದಿದೆ ಅಲ್ವಾ, ಎಲ್ಲ ಆಫೀಸ್ ಕೂಡ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಈಗ ಇದು ಐಟಮ್ ಎಲ್ಲ ಸ್ವಲ್ಪ ಜೋಡಿಸ್ಬಿಟ್ಟು ಹೋಗಬೇಕು. ಸ್ವಲ್ಪ ಮಾರ್ಕೆಟ್ ಅಂತೂ ಫುಲ್ ರಶ್ ಇರುತ್ತೆ, ಯಾಕೆಂದರೆ ಹಬ್ಬದ ಬ್ಯುಸಿ ಅಲ್ವಾ, ಹಾಗಾಗಿ ಫುಲ್ ಮಾರ್ಕೆಟಲ್ಲಿ ಜನ ಇರ್ತಾರೆ. ನೋಡೋಣ, ಆಲ್ರೆಡಿ ಟೈಮ್ ಕೂಡ ಆಯಿತು. ಇವ್ರಿಗೆ ಸ್ವಲ್ಪ ಕಾಲಿತ್ತು, ಅಂದರೆ ಫೋನ್ ಬರ್ತಾಯಿದ್ವು, ಹಾಗಾಗಿ ಅವ್ರು ಮಾತಾಡ್ತಾಯಿದ್ರು. ಸರಿ ಅಂತೇಳ್ಬಿಟ್ಟು ಅದನ್ನೆಲ್ಲನೂ ಐಟಮ್ ಎಲ್ಲ ಜೋಡಿಸಿರೋರು. ನೆಕ್ಸ್ಟ್ ಈಗ ಎಲ್ಲ ಕ್ಲೀನ್ ಮಾಡಿದ್ದು ಕೂಡ ಆಯಿತು. ಹಾಗೆ ದೀಪ ಎಲ್ಲ ಮನೆಯಲ್ಲಿ ತೊಗೊಂಡೋಗ್ಬಿಟ್ಟು ವಾಶ್ ಮಾಡ್ಕೊಂಡು ಬರೋಣ ಅಂತ ಎಲ್ಲ ತೊಗೊಂಡೆ. ಈಗ ಹಾಗೆ ಇಲ್ಲೇ ಬಾಳೆಹಣ್ಣು ಮಾರ್ತಾಯಿದ್ರು, ಹಾಗಾಗಿ ಅಲ್ಲೇ ಬಾಳೆಹಣ್ಣು ಕೂಡ ತೊಗೊಂಡೆ. ಮತ್ತು ಮಾರ್ಕೆಟಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ, ಹೆಂಗೆ ಹೋಗಬೇಕೋ ಗೊತ್ತಿಲ್ಲ. ಮತ್ತು ಮಾರ್ಕೆಟ್ಗೆ ಹೋದೆ, ಬಟ್ ಅಲ್ಲೆಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಯಾಕೆಂದರೆ ಸಖತ್ತು ಜನ, ಓಡಾಡೋದಕ್ಕೆ ಆಗ್ತಿರ್ಲಿಲ್ಲ. ಗಾಡೀಲಿ ಮಾತ್ರಂತೂ ಒಳಗಡೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಸುಂಕದಕಟ್ಟೆ ಮಾರ್ಕೆಟಲ್ಲಿ ತುಂಬಾ ರಶ್ ಇರುತ್ತೆ. ಹಾಗೆ ಬಟ್ಟೆ ಕೂಡ ತರಬೇಕಿತ್ತು, ಅವ್ರಿಗೆ ಬಂದಿದ್ವಿ. ಸ್ವಲ್ಪ ಎಕ್ಸ್ಚೇಂಜ್ ಇತ್ತು, ಹಾಗಾಗಿ ಹೋಗ್ಬಿಟ್ಟು ಬಟ್ಟೆ ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡು, ಹಾಗೆ ಸ್ವಲ್ಪ ತೆಂಗಿನಕಾಯಿ ಅಂತೂ ಮಾತಾಡ್ಸೋದಕ್ಕೆ ಆಗೋದಿಲ್ಲ, ಅಷ್ಟು ರೇಟ್ ಆಗಿದೆ. ಹಾಗಾಗಿ ಅದನ್ನು ತೊಗೊಂಡು ಬಂದೆ ಮನೆಗೆ. ತುಂಬ ಲೇಟೇ ಆಗೋಯಿತು, ನಾವು ಮನೆಗೆ ಬರೋಷ್ಟರಲ್ಲಿ 8 ಗಂಟೆ ಆಯಿತು. ಹಾಗಾಗಿ ಸ್ವಲ್ಪ ದೋಸೆ ಇಟ್ಟಿತ್ತು, ಮತ್ತು ಇನ್ನೇನು ಹಬ್ಬ ಅಲ್ವಾ, ಹಾಗಾಗಿ ಖಾಲಿ ಮಾಡಿಬಿಡೋಣ ಅಂತೇಳ್ಬಿಟ್ಟು ದೋಸೆನೇ ಹಾಕ್ಕೊಡ್ತಾಯಿದ್ದೆ. ಸ್ವಲ್ಪ ಅದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ತುಪ್ಪ ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ಬೋದು. ಮತ್ತು ಸಾಂಬಾರು ಕೂಡ ಇತ್ತು, ಹಾಗಾಗಿ ದೋಸೆನೇ ಹಾಕಿ ಕೊಡ್ತಾಯಿದ್ದೆ. ಮಧ್ಯಾಹ್ನ ಮಾಡಿದ್ದು ರೈಸ್ ಕೂಡ ಇತ್ತು ಸ್ವಲ್ಪ, ಹಾಗಾಗಿ ಎಲ್ಲವನ್ನು ನೀಟಾಗಿ ಖಾಲಿ ಮಾಡಿಬಿಟ್ಟು ತೊಳೆದಿಡೋಣ ಅಂತೇಳ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ, ಅದು ಕೂಡ ಸ್ವಲ್ಪ ಇತ್ತು, ಹಾಗಾಗಿ ದೋಸೆನೇ ಹಾಕ್ಬಿಟ್ಟು ಕೊಟ್ಟೆ. ನೈಟ್ ಈಗ ಊಟ ಮಾಡಬೇಕು. ಊಟ ಮಾಡಿದ್ದಾದಮೇಲೆ ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡಿಲ್ಲ ಇನ್ನೂ, ಏಕೆಂದರೆ ಅದು ಇದು ಕೆಲಸ ಅಂತೇಳ್ಬಿಟ್ಟು ಇವತ್ತು ಸ್ವಲ್ಪ ನನಗೆ ಯಾಕೋ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಬೆಳಗ್ಗೆಯಿಂದ, ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿದೆ. ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಈಗ ಮಗಳಿಗೂ ಮತ್ತು ಹಸ್ಬೆಂಡ್ಗೆ ಹಾಕ್ಕೊಟ್ಟೆ. ನಾನು ಕೂಡ ಈಗ ದೋಸೆ ಎಲ್ಲ ಹಾಕ್ಕೊಂಡು ತಿಂದು ನೆಕ್ಸ್ಟು ಅದ್ರದ್ದು ಪಾತ್ರೆ ಎಲ್ಲ ಏನಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿದ್ದೆಲ್ಲ ಆದಮೇಲೆ ಮತ್ತು ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು. ಆಲ್ರೆಡಿ ನೈಟ್ ಲೇಟ್ ಆಗಿದೆ. ದೇವ್ರ ಫೋಟೋಸ್ ಎಲ್ಲ ಒರೆಸಿ, ದೇವ್ರ ಮನೆಯದು ಸಾಮಾನು ಏನಿರುತ್ತೆ ಪೂಜೆ ಸಾಮಾನು ಅದನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ಹಣ್ಣು ತರಕಾರಿ ಎಲ್ಲ ಇತ್ತು, ಬೇವಿನ ಸೊಪ್ಪು, ಮಾವಿನ ಸೊಪ್ಪು ಎಲ್ಲ ಊರಲ್ಲಾದರೆ ಬೆಳಗ್ಗೆ ಹೋಗ್ಬಿಟ್ಟು ಕಿತ್ಕೊಂಡು ಬರ್ತಾರೆ, ಇಲ್ಲೆಲ್ಲ ತಗೊಬಂದು ಇಟ್ಟಿದ್ದೀನಿ. ಇದನ್ನು ಕೂಡ ಎಲ್ಲ ರೆಡಿ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಅದೆಲ್ಲ ತೊಗೊಳ್ಳೋದು. ಇದಕ್ಕೊಂದು ತಣ್ಣೀರು ಬಟ್ಟೆ ಹಾಕ್ಬಿಡ್ತೀನಿ, ಯಾಕೆಂದರೆ ಒಣಗೋಗುತ್ತೆ ಅಂತ. ಹಾಗೆ ದೇವ್ರ ಮನೆ ಕೂಡ ಕೆಲಸ ಮುಗಿಸ್ದೆ, ದೇವ್ರ ಸಾಮಾನು ಎಲ್ಲ ತೊಳೆದಿಟ್ಟಿದ್ದೀನಿ. ಈಗ ಮಲ್ಕೊಳೋದು ಒಂದು ಬಾಕಿ ಇದೆ. ತಣ್ಣೀರು ಬಟ್ಟೆ ಹಾಕಿಟ್ಟಿದ್ದೀನಿ, ನೋಡೋಣ ಹೇಗಾಗುತ್ತೆ ಅಂತ. ಇವತ್ತೇ ಕಿತ್ಕೊಬಂದಿದ್ರು. ಇಲ್ಲೆಲ್ಲಿ ಕಿತ್ಕೊಬರೋಕ್ಕಾಗುತ್ತೆ, ಎಲ್ಲ ತೊಗೊಂಡು ಬರ್ಬೇಕು ಬೆಂಗಳೂರಲ್ಲಿ. ವಿಳೆದೆಲ್ಲ ಕೂಡ ಅಷ್ಟೇ ಕಾಸ್ಟ್ಲಿ, 20 ರೂಪೀಸಿಗೆ ತೊಗೊಬಂದಿದ್ದೀನಿ. ಕಳ್ಸೋಕ್ಕೂ ಮತ್ತು ಇದ್ರೆ ಹಾಕ್ಕೊಳ್ಳೋಕ್ಕೂ ಆಗುತ್ತೆ ಅಂತ. ಎಲ್ಲ ರೆಡಿ ಆಯಿತು. ಹೂವು ಇದು ಹಿಂಗೆ ಇರಲಿ, ಬೆಳಗ್ಗೆಗೆ ಕಟ್ಕೊತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರಿಡ್ಜ್ಗೆ ಇಡ್ತೀನಿ. ಬಾಳೆಹಣ್ಣು, ಕಾಯಿ, ಕ್ಯಾರೆಟ್ ಕೂಡ ತೊಗೊಬಂದಿದ್ದೆ, ಅದನ್ನು ಕೂಡ ಫ್ರಿಡ್ಜ್ಗೆಲ್ಲ ಇಡ್ತಾಯಿಲ್ಲ, ಇಲ್ಲೇ ಎತ್ತಿಟ್ಬಿಟ್ಟು. ಕೆಲವೊಂದು ಹಣ್ಣು, ಜೋಳ ತರಿಸಿದ್ದೆ, ಅದೆಲ್ಲ ಇಲ್ಲೇ ಇದೆ, ಸದ್ಯಕ್ಕಿಲ್ಲೇ ಇರಲಿ. ಈಗ ಮಲ್ಕೊಳ್ಳೋಣ, ಟೈಮ್ ಆಯಿತು. ಹಾಗೆ ಕನಕಾಂಬರ ತಂದು ಆಲ್ರೆಡಿ ಕಟ್ಟಿಟ್ಟಿದ್ದೆ, ಕಾಕ್ಟನೂ ತಂದು ಕಟ್ಟಿ ಇಟ್ಟಿದ್ದೀನಿ. ಸಾಮಂತಿಗೆ ಕೂಡ ತಂದಿದ್ದೀನಿ. ನಾಳೆ ಫಸ್ಟ್ ಟೈಮ್ ಅನಿಸುತ್ತೆ ಈ ವರ್ಷವೇ ನಾವು ಇಲ್ಲಿ ಬ್ಯಾಂಗ್ಳೂರಲ್ಲಿ ಹಬ್ಬ ಮಾಡ್ತಾ ಇರೋದು. ಪ್ರತಿ ವರ್ಷ ಊರಿಗೆ ಹೋಗ್ತಾ ಇದ್ದೆ. ಇದು ಕೆಲವೊಂದು ಬ್ಲೌಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಕೆಲವೊಂದು ಬಟ್ಟೆ ಎಲ್ಲ ಹಾಗೆ ಬ್ಯಾಲೆನ್ಸ್ ಇದೆ, ನಾನು ಬಟ್ಟೆ ಸ್ಟಿಚ್ ಮಾಡ್ತಾ ಇಲ್ಲ ಸದ್ಯಕ್ಕೆ, ಹಾಗಾಗಿ. ಹಾಗೆ ಇದೆಲ್ಲನೂ, ಇದು 2 ಬ್ಯಾಗು ಕೂಡ ಅಷ್ಟೇ ಹೊಸ ಬಟ್ಟೆಗಳು.
ಇದು ನಮ್ಮ ಅತ್ತೆಗೆ ಅಂತ, ಇದನ್ನು ಕೂಡ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ನಮ್ಮದು ಊರಲ್ಲಿ ದೇವರಿದೆ, ದೊಡ್ಡ ದೇವರು, ಹಾಗಾಗಿ ಹಬ್ಬಕ್ಕಾದರೂ ಹಾಕ್ಕೊಳ್ಳಿ, ಇಲ್ಲ ದೇವ್ರಿಗೆ ಇನ್ನೇನು ಹಬ್ಬಕ್ಕೆ ತೊಗೊಂಡು ಹೋಗೋಕ್ಕಾಗಲ್ಲ, ದೇವ್ರಿಗೆ ಹಾಕ್ಕೊಳ್ಳೋದು. ನಂದು ಸೇಮ್ ಕಲರ್ ಬರುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಇದೆ. ಇದು ಸ್ವಲ್ಪ ಲೈಟ್ ಇದೆ, ಇದು ಡಾರ್ಕ್ ಇದೆ. ಇದು ಸ್ಕೈ ಬ್ಲೂ ಕಲರ್ ಬರುತ್ತೆ, ಇದು ಲೈಟ್ ಬಂದಿದೆ, ಸ್ವಲ್ಪ ಡಾರ್ಕ್ ಬಂದಿದೆ. ಇದಕ್ಕೆ ಮರೂನ್ ಕಾಂಬಿನೇಷನ್ ಬಂದಿದೆ, ಇದಕ್ಕೆ ಬ್ಲೂ ಕಾಂಬಿನೇಷನ್ ಬಂದಿದೆ. ಇದನ್ನು ತೊಗೊಂಡಿದ್ದೆ, ತುಂಬ ದಿನ ಆಗಿತ್ತು ತೊಗೊಂಡು ಇಟ್ಕೊಂಡಿದ್ದೆ. ಈಗ ಅವ್ರಿಗೊಂದು ನನಗೊಂದು ಅಂತ ಹೇಳ್ಬಿಟ್ಟು ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಕ್ರೇಪ್ ಸಿಲ್ಕು ಆರೆಂಜ್ ಕಲರು, ಇದು ನನಗೆ ಅಂತಲೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬಂದು ವೈಟ್ ಬ್ಲೌಸು, ಇದು ಕೂಡ ಸ್ಟಿಚ್ ಆಗಿದೆ, ಚೆನ್ನಾಗಿದೆ ಬ್ಲೌಸು, ತೋರಿಸ್ತೀನಿ. ಇದಕ್ಕೆ ಈಗೆಲ್ಲ ಟ್ರೆಂಡಿಂಗಲ್ಲಿ ಇದೆಯಲ್ಲ, ಇದು ವೈಟ್ ಬ್ಲೌಸ್ಗೆ ಆರೆಂಜ್ ಕಲರು ಸ್ಯಾರಿ, ಅದರಲ್ಲೂ ಬ್ಲೌಸ್ ಪೀಸ್ ಬಂದಿರುತ್ತೆ. ನಾನು ಅದನ್ನು ಏನು ಮಾಡ್ತೀನಿ ಅಂದರೆ, ಅದರದ್ದು ಬ್ಲೌಸ್ ಪೀಸ್ ಏನಿರುತ್ತೆ ಅದು 1 ಮೀಟರಷ್ಟು ಬಟ್ಟೆ ಇರುತ್ತೆ ಇದರಲ್ಲಿ. ಇದನ್ನು ಕಟ್ ಮಾಡಿಬಿಟ್ಟು ಮಗಳಿಗೆ ಲಂಗ ಹೊಲಿತೀನಿ ಇದರಲ್ಲಿ. ಹಾಗೆ ಈ ಥರನೇ ಒಂದು ಬಟ್ಟೆ ತರಿಸ್ಬಿಟ್ಟು ಅವಳಿಗೆ ಬ್ಲೌಸ್ನ ಸ್ಟಿಚ್ ಮಾಡಿದರೆ ಇಬ್ರಿಗೂ ಮ್ಯಾಚಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡಿದ್ದೀನಿ. ಇನ್ನೂ ಸ್ಟಿಚ್ ಮಾಡಿಲ್ಲ, ಮಾಡಬೇಕು. ನೆಕ್ಸ್ಟ್ ವೀಕು ದೇವರಿರೋದು, ಹಾಗಾಗಿ ನಾನು ಒಂದೇ ಸರಿ ದೇವರಿಗೆ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈ ಸರಿ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇಲ್ಲ. ಅದು ಬೇರೆ ಮಗಳಿಗೆ ಇವತ್ತು ರಜೆ ಕೊಟ್ಟಿದ್ದು, ಇವತ್ತಿನವರೆಗೂ ಅವಳಿಗೆ ಕ್ಲಾಸ್ ಇತ್ತು, ಹಾಗಾಗಿ ಇನ್ನು ಇವತ್ತು ಹೋಗೋದಕ್ಕಾಗೋದಿಲ್ಲ, ಬಸ್ಸೆಲ್ಲ ರಶ್ ಇರುತ್ತೆ ಅಂತ ಇವತ್ತು ಹೋಗಿಲ್ಲ. ಇದು ನೋಡಿ ಈ ಥರ ಫ್ರಂಟ್ ಬರುತ್ತೆ, ಬ್ಯಾಕು ಈ ಥರ ಸ್ಟಿಚ್ ಮಾಡಿದ್ದೀನಿ. ಬ್ಯಾಕಲ್ಲಿ ಈ ಥರ ಶೇಪ್ ಕೊಟ್ಟಿದ್ದೀನಿ. ನನಗೆ ಈ ಥರ ಬಿಡಮ್ಮ ಬೋಟ್ ನೆಕ್ ಇಟ್ಟರೆ ಏನೋ ಒಂಥರ ಕಂಫರ್ಟಬಲ್ ಅನಿಸುತ್ತೆ ಹಾಕ್ಕೊಳ್ಳೋಕ್ಕೆಲ್ಲನೂ, ಹಾಗಾಗಿ ಈ ಥರ ಬೋಟ್ ನೆಕ್ ಇಟ್ಟಿದ್ದೀನಿ. ಇಲ್ಲಿಗೆ ಬೀಡ್ಸ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಹೆವಿ ಆಗುತ್ತೆ, ಬೇಡ ಸಿಂಪಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಇದರಲ್ಲಿ ಕೆಲವೊಂದು ಡ್ರೆಸ್ ಎಲ್ಲ ಇದೆ, ಹಬ್ಬಕ್ಕೆ ತೊಗೊಂಡಿರೋದು ಮಗಳಿಗೂ ನನಗೆ. ಹಾಗೆ ಇದೆಲ್ಲ ಸೀರೆ, ಊರಲ್ಲಿ ದೇವರು ಇದೆಯಲ್ಲ, ಹಾಗಾಗಿ ಸ್ವಲ್ಪ ಎಲ್ಲ ಸೀರೆ ತರೋದು ಕೇಳಿದ್ರು ಅತ್ತೆ, ಹಾಗಾಗಿ ಎಲ್ಲನೂ ಹೊಸ ಸೀರೆ ಎಲ್ಲ ಶಾಪಿಂಗ್ ಎಲ್ಲ ಮುಗ್ದಿದೆ. 1 ವೀಕಿಂದ ಶಾಪಿಂಗ್ ಎಲ್ಲ ಮಾಡಿದ್ದಾಯಿತು. ಇದೆಲ್ಲ ಆಲ್ಮೋಸ್ಟ್ ಹೊಸ ಸೀರೆನೇ ಇದೆ, ಇದರಲ್ಲೆಲ್ಲ ಸ್ವಲ್ಪ ಹೊಸದು ಇದೆ. ಹಾಗೆ ನಾವು ಊರಿಗೆ ಹಬ್ಬಕ್ಕೆ ಅಂತ ತೊಗೊಂಡಿರೋಂಥದ್ದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇವೆರಡು ಬ್ಯಾಗ್ನ ಹಸ್ಬೆಂಡ್ ಊರಿಗೆ ಹೋಗೋವಾಗ ಅವ್ರ ಜೊತೆ ಕಳಿಸ್ಬೇಕು. ಮಗಳಿಗೂ ಕೂಡ ಹೊಸ ಡ್ರೆಸ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಹಾಗೆ ಇದೊಂದು ಪಿಂಕ್ ಸೀರೆ ಇದೆ, ಇದನ್ನಾದರೆ ನಾಳೆ ವೇರ್ ಮಾಡಬೇಕು. ಬಟ್ ಇದ್ರದ್ದು ಬ್ಲೌಸ್ನ ಹೊಲ್ದಿಲ್ಲ, ಪಿಂಕ್ ಕಲರ್ ಇದು, ಈ ಥರ ಪಿಂಕ್ ಕಲರ್ ಇದೆ, ಬ್ಲೌಸ್ ಸ್ಟಿಚ್ ಮಾಡಿಲ್ಲ ಇದ್ರದ್ದು. ನೋಡೋಣ, ಆದರೆ ನಾಳೆ ಹಬ್ಬಕ್ಕೆ ವೇರ್ ಮಾಡ್ತೀನಿ. ಹಾಗೆ ಹಬ್ಬಕ್ಕೆ ಒಂದು ಡ್ರೆಸ್ ಕೂಡ ತೊಗೊಂಡಿದ್ದೀನಿ, ಚೆನ್ನಾಗಿದೆ, ಕಾಟನ್ದು, ಈ ಥರ ಫುಲ್ ಸೆಟ್ ಬರುತ್ತೆ ಇದು ಡ್ರೆಸ್ ಕೂಡ ತೊಗೊಂಡೆ, ನಾಳೆಗೆ ತೋರಿಸ್ತೀನಿ. ಹಾಗೆ ಒಂದು ಪ್ಯಾಕ್ ಪೂರ್ತಿ ಬ್ಲೌಸ್ ಪೀಸು, ಇದು ಚೆನ್ನಾಗಿದೆ ಕ್ವಾಲಿಟಿ, ಯಾರಿಗಾದ್ರೂ ಕೊಟ್ಟರು ಹೊಲಿಸ್ಕೊಳ್ಳೋ ಥರ. ಎಲ್ಲನೂ ಫುಲ್ ಈ ಥರ ಗೋಲ್ಡ್ ಕಲರಲ್ಲೇ ಇದೆ, ಮ್ಯಾಚ್ ಮಾಡ್ಕೊಂಡು ಯಾವುದಕ್ಕಾದ್ರೂ ಬೇಕು ಅಂದರೆ ಹೊಲಿಸ್ಕೋಬೋದು, ಆ ಥರ 10 ಪೀಸ್ ಇದೆ. ಇದು ಒಂದೊಂದೇ ಎಷ್ಟು 52 ರುಪೀಸ್ ಏನೋ ಬಿತ್ತು, 550 ಫಿಕ್ಸೆಡ್ಡು. ಚೆನ್ನಾಗಿದೆ ಅಂತ ಅನ್ನಿಸ್ತು, ಹಾಗಾಗಿ ತೊಗೊಂಡು ಬಂದೆ. ಇದೊಂದು ಪೀಸ್ ತೊಗೊಬಂದಿದ್ದೀನಿ, ಒಂದು 10 ಸೀರೆಗಳು ತೊಗೊಬಂದಿದ್ದೀನಿ. ನೋಡೋಣ, ಊರಲ್ಲಿ ದೇವರಿತ್ತಲ್ಲ, ಅತ್ತೆ ಏನೇನು ಹೇಳಿದ್ರು ಅದೆಲ್ಲ ತೊಗೊಂಡು ಬಂದಿದ್ದೀನಿ. ಇನ್ನೂ ಸ್ವಲ್ಪ ಎಲ್ಲ ಶಾಪಿಂಗ್ ಮಾಡೋದಿದೆ. ನೆಕ್ಸ್ಟ್ ನಾನು ಬುಧವಾರ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟರಲ್ಲಿ ಇನ್ನೂ ಒಂದು ಸರಿ ಶಾಪಿಂಗ್ ಮಾಡಬೇಕು. ಎಲ್ಲ ಚೆನ್ನಾಗಿರೋ ಸೀರೆಗಳೇ, ಡೋಲೋ ಸಿಲ್ಕ್ ಬರುತ್ತಲ್ಲ ಆ ಥರ ಡೋಲೋ ಸಿಲ್ಕು, ಮತ್ತು ಮಾಮೂಲಿ ಸಾಫ್ಟ್ ಸ್ಯಾರೀಸು ಎಲ್ಲ ವರ್ಕವೆಲ್ಲ ಏನೂ ತಂದಿಲ್ಲ, ಎಲ್ಲ ಸಾಫ್ಟಾಗಿ ಚೆನ್ನಾಗಿರೋವೆ ತಂದಿದ್ದೀನಿ. ಹಾಗೆ ಕ್ರೇಪ್ ಸಿಲ್ಕು ಕೂಡ ಇದೆ, ಇದೊಂದಿದೆ, ಮತ್ತು ಇನ್ನೊಂದು ಪಿಂಕ್ ಆ್ಯಂಡ್ ಬ್ಲೂ ಕಲರಲ್ಲಿ 2 ಕ್ರೇಪ್ ಸಿಲ್ಕ್ ಕೂಡ ತೊಗೊಬಂದಿದ್ದೀನಿ. ಇಷ್ಟೆಲ್ಲ ಆಯ್ತು ಇವತ್ತು. ನನಗಂತೂ ಕೆಲಸ ಎಲ್ಲ ಮಾಡಿ ಸೆಕೆಂಡ್ ಇಯರು ಸೋರ್ತಾ ಇದ್ದಾವೆ. ಹಾಗೆ ಕೆಲವೊಬ್ಬರು ನಾನು ಜ್ಯುವೆಲರೀಸ್ ಎಲ್ಲ ತಂದು ಚಿಕ್ಕಪೇಟೆಯಲ್ಲಿ ಸೇಲ್ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಅದೇನಾಯಿತು ಅಂದರೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಈಗ ಕನ್ಸೀವ್ ಇದ್ದೆ ನಾನು, ಹಾಗಾಗಿ ಬೇಡ, ಮತ್ತು ಹೋಗೋದು ಓಡಾಡೋದೆಲ್ಲ ತುಂಬ ಕಷ್ಟ ಆಗುತ್ತೆ ಅಲ್ಲಿಗೆ ಹೋಗಿ ತೊಗೊಂಡು ಬರೋದು ಅಂತ. ಹಾಗೆ 1 ವೀಕು ಹುಷಾರಿರಲಿಲ್ಲ, ಫುಲ್ ಮಲ್ಕೊಬಿಟ್ಟಿದ್ದೆ, ಹಾಗಾಗಿ ಅದು ಬೇಡ ಮಾಡೋದು ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟೆ. ಕೆಲವೊಬ್ಬರೆಲ್ಲ ಮೆಸೇಜ್ ಆಗ್ತಾ ಇದ್ದಾರೆ ನನಗೆ, ವಾಟ್ಸಪ್ ನಂಬರ್ ಕೊಟ್ಟಿದ್ನಲ್ಲ, ವೀಡಿಯೋಸ್ ನೋಡಿ ಮೆಸೇಜ್ ಆಗ್ತಾ ಇದ್ದಾರೆ, ಯಾಕೆ ತರ್ತಾ ಇಲ್ವಾ ನೀವು, ಏನು ಎತ್ತಾ, ಯಾಕೆ ಇಂಟ್ರೆಸ್ಟ್ ಇಲ್ವಾ ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಬಟ್ ಈಗೆಲ್ಲ ತುಂಬ ಬಿಸಿಲಿದೆಯಲ್ಲ, ಹೊರಗಡೆ ಎಲ್ಲ ಹೋಗಿ ನನಗೆ ತರೋದಕ್ಕೆ
ನನಗೆ ಕೊಡೋದಕ್ಕೆಲ್ಲ ಆಗ್ತಾ ಇಲ್ಲ. ಹಾಗಾಗಿ ಫಸ್ಟ್ ಒಂದು 2 ಸಾರಿ ತಂದು ಕೊಟ್ಟೆ, ಆರ್ಡ್ರ್ ಬಂದಿತ್ತಲ್ಲ ಅದೆಲ್ಲನೂ. ಆಮೇಲೆ ಬೇಡಪ್ಪ ಅಂತ ಹೇಳ್ಬಿಟ್ಟು, ಯಾಕೆಂದರೆ ಅಲ್ಲಿ ಹೋಗ್ಬೇಕು, ಅಲ್ಲಿ 1 ಡೇ ಟೈಮ್ ಸ್ಪೆಂಡ್ ಮಾಡಬೇಕು, ಅದೆಲ್ಲ ತೊಗೋಬೇಕು, ಅದನ್ನೆಲ್ಲ ಪೋಣಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ಬರಬೇಕು. ಅದರಲ್ಲೂ ಲಾಸ್ಟು ವೀಕ್ ಸ್ಯಾಟರ್ಡೆ ಮಲ್ಕೊಂಡಿದ್ದು ನಾನು. ಈಗ 1 ವೀಕಿಂದ ಸ್ವಲ್ಪ ಹಂಗೆ ಎದ್ದಿದ್ದೀನಿ. 1 ವೀಕ್ ಪೂರ್ತಿ ರೆಸ್ಟ್ ಮಾಡಿದ್ದೀನಿ, ಫುಲ್ ಮಲ್ಕೊಬಿಟ್ಟಿದ್ದೆ. ಅಮ್ಮ ಕೂಡ ಬಂದಿದ್ರು ಅವಾಗ. ಅಮ್ಮ ಬಂದಿದ್ದಕ್ಕೆ ಎಷ್ಟೋ ಹೆಲ್ಪ್ ಆಯಿತು ನನಗೆ. ಈಗ ಪರವಾಗಿಲ್ಲ, ಆರಾಮಾಗಿದ್ದೀನಿ. ಹಾಗಾಗಿ ಊರಿಗೂ ಕೂಡ ಹೋಗ್ತಾ ಇಲ್ಲ. ಮತ್ತೆ ನಾಳೆ ಇವತ್ತು ಹೋಗ್ಬೇಕಿತ್ತು, ಇಲ್ಲ ನಾಳೆ ಎದ್ದು ಹೋಗ್ಬೇಕು, ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ, ಬಸ್ಸೆಲ್ಲ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ಊರಿಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿದ್ದೀನಿ. ಹಸ್ಬೆಂಡ್ ಬೆಳಗ್ಗೆ ಹೋಗ್ಬಿಟ್ಟು ಬರ್ತಾರೆ. ಈ ವರ್ಷನೇ ಅನಿಸುತ್ತೆ ಊರಿಗೆ ಹೋಗ್ತಾ ಇಲ್ಲ, ಹಬ್ಬಕ್ಕಿಲ್ಲೇ ಇರೋದು. ನಾವು ಪ್ರತಿ ವರ್ಷವೂ ಊರಿಗೆ ಹೋಗ್ತಾ ಇದ್ವಿ ಹಬ್ಬಕ್ಕೆ. ಅದರಲ್ಲಿ ಯುಗಾದಿ ಹಬ್ಬ, ಗೌರಿ ಹಬ್ಬ, ಈ ಥರ ಮೇನ್ ಹಬ್ಬ ಯಾವ ಇರುತ್ತವೆ ಅವಕ್ಕೆಲ್ಲ ಇಲ್ಲಿ ಉಳ್ಕೊಳ್ಳೋದಿಲ್ಲ. ಆಲ್ಮೋಸ್ಟ್ ಊರಿಗೆ ಹೋಗ್ತಾ ಇದ್ವಿ. ಬಟ್ ಈ ವರ್ಷ ಹೋಗೋದಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಇಲ್ಲೇ ಉಳ್ಕೊಂಡಿದ್ದೀನಿ. ಇನ್ನು ಮಗಳನ್ನ ಗಾಡೀಲಿ ಹಸ್ಬೆಂಡ್ ಜೊತೆ ಕಳ್ಸೋದಕ್ಕಾಗೋದಿಲ್ಲ, ಯಾಕೆಂದರೆ ಅವಳು ಮಲ್ಕೊಬಿಟ್ರೆ ಅಂತ ಭಯ. ಮತ್ತು ಅವ್ರು ಕರ್ಕೊಂಡು ಹೋಗೋಕ್ಕಾಗೋಲ್ಲ. ನಾನು ಹಿಂದೆ ಕೂತಿದ್ರೆ ನಾನು ಮಲಗಿಸ್ಕೊತಿದ್ದೆ. ಹಾಗಾಗಿ ನಾನು ಅವಳಿಬ್ರು ಇಲ್ಲೇ ಇರ್ತೀವಿ. ಇದ್ದು ಇನ್ನೊಂದು 3 ಡೇಸ್ ಇಲ್ಲೇ ಸ್ವಲ್ಪ ಇನ್ನೂ ಕೆಲಸ ಎಲ್ಲ ಇದೆಯಲ್ಲ, ಶಾಪಿಂಗ್ ಮಾಡೋದು ಇದು ಅದನ್ನೆಲ್ಲ ಮುಗಿಸ್ಕೊಂಡು ಒಂದೇ ಸರಿ ದೇವ್ರಿಗೆ ಊರಿಗೆ ಹೋಗೋದು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈಗ ಹಸ್ಬೆಂಡ್ ಆಲ್ರೆಡಿ ಮಲ್ಕೊಂಡಿದ್ದಾರೆ, ನಾವು ಕೆಲಸ ಎಲ್ಲ ಮುಗೀತು. ನನ್ನ ಮಗಳು ಇನ್ನೂ ಮಲಗಿಲ್ಲ, ಎದ್ದೇ ಇದ್ದಾಳೆ. ಅವಳು ನನ್ನ ಜೊತೆನೇ ಮಲ್ಕೊಳ್ಳೋದು. ಅಮ್ಮ, ಸ್ಕೂಲ್ ಮುಗೀತಾ ನಿಂದು? ರಜೆ ಇನ್ನ? ಊರಿಗೆ ಹೋಗ್ತೀಯಾ? ಊರಲ್ಲೇ ಇರ್ತೀಯಾ? ಬರ್ತೀಯಾ ಬೆಂಗಳೂರಿಗೆ? ನಾನು ಊರಿಗೆ ಹೋಗಲ್ಲ, ಅತ್ತೆ ಊರಿಗೆ ಹೋಗ್ತೀನಿ. ಯಾಕೆ? ಅಜ್ಜಿ ಊರಿಗೆ? ಅಜ್ಜಿ ಊರಿಗೆಲ್ಲ ಹೋಗಲ್ಲ, ಅತ್ತೆ ಊರಿಗೆ. ಅತ್ತೆ ಕರ್ಕೊಂಡು ಹೋಗುತ್ತಂತ? ಅವ್ರ ಅತ್ತೆ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಇಷ್ಟು ದಿವಸ ಅಜ್ಜಿ ಊರಿಗೆ, ನಮ್ಮ ಅತ್ತೆ ಅವ್ರ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ಇವಾಗ ಅವೆಲ್ಲ ಅತ್ತೆ ಊರಿಗೆ ಅಂತ ಹೇಳ್ತಾ ಇದ್ದಾಳೆ. ನೋಡೋಣ, ಊರಲ್ಲಿ ಇದ್ದರೆ ಅವಳನ್ನ ಸ್ವಲ್ಪ ದಿವಸ ಊರಲ್ಲೇ ಬಿಟ್ಬಿಟ್ಟು ಬರ್ತೀನಿ. ಇರಲಿಲ್ಲ ಅಂದರೆ ಕರ್ಕೊಂಡು ಬರ್ತೀನಿ. ನಾನು ದೇವರೆಲ್ಲ ಮುಗಿಸ್ಕೊಂಡು ಬರ್ತೀನಿ. ಅಮ್ಮ, ರಜನಾ ಇನ್ನು ನಿಮಗೆ? LKG ನೆಕ್ಸ್ಟು ಪ್ರೀ ನರ್ಸರಿ ಕಂಪ್ಲೀಟ್ ಆಯಿತಾ? ನೆಕ್ಸ್ಟು LKG. ಹೌದಾ? ಖುಷಿ ಆಗ್ತಾಯ್ತಾ ನಿನಗೆ? ಸ್ಕೂಲ್ ರಜೆ ಕೊಟ್ಟಿರೋದಕ್ಕೆ ಬೇಜಾರಾಗ್ತೈತಾ, ಖುಷಿ ಆಗ್ತಾಯ್ತಾ? ಖುಷಿ ಆಗ್ತೈತೆ. ಯಾಕೆ? ರಜೆ ಕೊಟ್ಟಿರೋದಕ್ಕೆ ಖುಷಿ ಆಗ್ತಾಯ್ತಾ? ಊರಿಗೆ ಹೋಗೋಕ್ಕೆ ಇಷ್ಟನಾ? ಅಲ್ಲೇ ಇರ್ತೀಯಾ? ನೀನು ಒಬ್ಳೇ ಇರ್ತೀಯಾ? ನಾನಿರಲ್ಲ, ನಾನು ಬೆಂಗಳೂರಿಗೆ ಬರ್ತೀನಿ. ಒಬ್ಳೇ ಇರ್ತೀಯ ಅಲ್ಲಿ? ದನ ಜೊತೆ ಇರ್ತೀಯಾ? ಎಲ್ಲರಿಗೂ ಹೇಳು. ಎಲ್ಲರಿಗೂ ಅಲ್ಲ, ಹಬ್ಬದ ವಿಶಸ್ ಮಾಡಿ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಓಕೆ, ಬಾಯ್, ಗುಡ್ ನೈಟ್. ಮಲ್ಕೊಂತೀವಿ ಇವತ್ತಿನ. ಓಕೆ, ಬಾಯ್, ಗುಡ್ ನೈಟ್, ಮಲ್ಕೊಂತೀವಿ. ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತು. ಬೆಳಗ್ಗೆಗೆ ಹಬ್ಬ ಎದ್ದು ಬೇಗ ಎದ್ದು ಸ್ವಲ್ಪ ಅಡುಗೆ ಎಲ್ಲ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಬೇಗನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, 11 ಗಂಟೆ ಆಯ್ತು, ಈಗ ಮಲ್ಕೊತೀವಿನ್ನ. ಅದಕ್ಕೋಸ್ಕರನೇ ಜ್ಯುವೆಲರಿದು ಸ್ಟಾಪ್ ಮಾಡಿದೆ. ಇಲ್ಲ ಅಂದರೆ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು ಯಾಕೆ ಏನು ಎತ್ತ ಅಂತ. ಹಾಗಾಗಿ ನನಗೆ ಈಗ ಹೋಗಿ ತರೋದಕ್ಕೆಲ್ಲ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಅದರಲ್ಲೂ ಬಿಸಿಲೆಲ್ಲ ಜಾಸ್ತಿ ಅಲ್ವಾ, ಹೆಲ್ತ್ ನೋಡ್ಕೋಬೇಕು ಮೊದಲು. ಬಿಸಿಲಲ್ಲಿ ಹೋಗಿ ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡೋದೆಲ್ಲ ತೊಗೊಂಡು ಮಾಡಿಸ್ಕೊಂಡೆಲ್ಲ ಬರೋದು ಕಷ್ಟ ಆಗುತ್ತೆ. ಅದರಲ್ಲಿ ಇವಳಿಗೆ ಬೇರೆ ಮತ್ತು ಇವಳದ್ದು ಸ್ಕೂಲೆಲ್ಲ ಇರುತ್ತಲ್ಲ, ಬಿಟ್ಟು ಹೋಗೋದು ಕಷ್ಟ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಬೇಡ ಮಾಡೋದು ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದೆ. ಹಂಗೆಲ್ಲ ಮಾಡಬಾರ್ದು. ಓಕೆ, ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ, ನಾಳೆ ಹಬ್ಬದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಮೇಡಮ್. ಬಾಯ್, ಗುಡ್ ನೈಟ್.